ನಾನು ಹಿಂದೂ ಅಲ್ಲ ಎಂದು ವಿಧಾನಸಭಾ ಅಧಿವೇಶನದಲ್ಲಿ ಭಾಷಣ ಮಾಡಿದ್ದ ಶಾಸಕ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಯಾತ್ರಿ ನಿವಾಸದ ಆಡಿಗಲ್ಲು ಸಮಾರಂಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತನ ಗೆಟಪ್ನಲ್ಲಿ ಕಾಣಿಸಿಕೊಂಡು ಅಚ್ಚರಿಗೆ ಕಾರಣರಾಗಿದ್ದಾರೆ. ಮೊನ್ನೆಯ ಯುಗಾದಿ ದಿನದಂದು ಆಂಧ್ರಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಹಿಂದೂ ಪೋಷಾಕು ತೊಟ್ಟು ಶಾಸಕ ರಾಯರೆಡ್ಡಿ ಗಮನ ಸೆಳೆದಿದ್ದು, ಸದನದಲ್ಲಿ ಹೇಳಿದಂತೆ ನಾನು ಹಿಂದೂ ಅಲ್ಲ ಎಂಬ ಹೇಳಿಕೆಗೆ ತದ್ವಿರುದ್ಧ ಎನ್ನುವಂತಿದೆ. ಯಲಬುರ್ಗಾ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಹಲವಾರು ಸಲ ತಮಗೆ ದೇವರು, ಗುಡಿ, ಗುಂಡಾರಗಳ ಬಗ್ಗೆ ಆಸಕ್ತಿ ಕಡಿಮೆ, ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟುಕೊಂಡುವವರು ಎಂದು ಧಾರ್ಮಿಕ ನಂಬಿಕೆ ಬಗ್ಗೆ ರಾಯರೆಡ್ಡಿ ಅಷ್ಟಾಗಿ ಹೇಳಿಕೊಂಡವರಲ್ಲ. ದೇವರು ಏನಾದರೂ ಜಾತ್ರೆ ಮಾಡು ಎಂದು ಹೇಳಿದ್ದಾನೆಯೇ ಎಂದು ಕಾರ್ಯಕರ್ತರನ್ನ ಪ್ರಶ್ನಿಸಿದ್ದೂ ಉಂಟು. ಇತ್ತೀಚಿನ ಅಧಿವೇಶನದ ಕಲಾಪದ ವೇಳೆಯಲ್ಲಿ ತಾವು ಹಿಂದೂ ಅಲ್ಲವೇ ಅಲ್ಲ ಎಂದು ಘಂಟಾಘೋಷವಾಗಿ ಹೇಳಿದವರು ಇವತ್ತು ಅದೇ ಹಿಂದೂ ಪೋಷಾಕು ತೊಟ್ಟು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿದ್ದು ಕ್ಷೇತ್ರದ ಜನರಿಗೆ ಅಚ್ಚರಿಗೆ ಕಾರಣವಾಗಿದೆ. ಧಾರ್ಮಿಕ ಆಚರಣೆ ಅವರವರ ವೈಯಕ್ತಿಕ ನಂಬಿಕೆ, ಆಚರಣೆಯಷ್ಟೇ. ಜನಸಾಮಾನ್ಯರ ಧಾರ್ಮಿಕ ನಂಬಿಕೆ, ಆಚಾರಗಳ ವಿಷಯದಲ್ಲಿ ಇವನ್ನೆಲ್ಲ ಏಕೆ ಮಾಡ್ತೀರಿ ಎನ್ನುವ ಶಾಸಕರು ಈಗ ತಾವೇ ಒಂದು ಕಡೆ ಹಿಂದೂ ನಾನು ಅಲ್ಲ ಎನ್ನುತ್ತಲೇ ದೇವಸ್ಥಾನಗಳಿಗೆ ಮೊರೆ ಹೋಗುತ್ತಿರುವುದು ದ್ವಂದ್ವದ ನಿಲುವು ಅಲ್ಲವೇ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯ ವಿಷಯವಾಗಿದೆ. ನಾನು ಹಿಂದೂ ಅಲ್ಲ ಎಂದು ವಿಧಾನಸಭಾ ಅಧಿವೇಶನದಲ್ಲಿ ಭಾಷಣ ಮಾಡಿದ್ದ ಶಾಸಕ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಯಾತ್ರಿ ನಿವಾಸದ ಆಡಿಗಲ್ಲು ಸಮಾರಂಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತನ ಗೆಟಪ್ನಲ್ಲಿ ಕಾಣಿಸಿಕೊಂಡು ಅಚ್ಚರಿಗೆ ಕಾರಣರಾಗಿದ್ದಾರೆ. ಮೊನ್ನೆಯ ಯುಗಾದಿ ದಿನದಂದು ಆಂಧ್ರಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಹಿಂದೂ ಪೋಷಾಕು ತೊಟ್ಟು ಶಾಸಕ ರಾಯರೆಡ್ಡಿ ಗಮನ ಸೆಳೆದಿದ್ದು, ಸದನದಲ್ಲಿ ಹೇಳಿದಂತೆ ನಾನು ಹಿಂದೂ ಅಲ್ಲ ಎಂಬ ಹೇಳಿಕೆಗೆ ತದ್ವಿರುದ್ಧ ಎನ್ನುವಂತಿದೆ. ಯಲಬುರ್ಗಾ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಹಲವಾರು ಸಲ ತಮಗೆ ದೇವರು, ಗುಡಿ, ಗುಂಡಾರಗಳ ಬಗ್ಗೆ ಆಸಕ್ತಿ ಕಡಿಮೆ, ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟುಕೊಂಡುವವರು ಎಂದು ಧಾರ್ಮಿಕ ನಂಬಿಕೆ ಬಗ್ಗೆ ರಾಯರೆಡ್ಡಿ ಅಷ್ಟಾಗಿ ಹೇಳಿಕೊಂಡವರಲ್ಲ. ದೇವರು ಏನಾದರೂ ಜಾತ್ರೆ ಮಾಡು ಎಂದು ಹೇಳಿದ್ದಾನೆಯೇ ಎಂದು ಕಾರ್ಯಕರ್ತರನ್ನ ಪ್ರಶ್ನಿಸಿದ್ದೂ ಉಂಟು. ಇತ್ತೀಚಿನ ಅಧಿವೇಶನದ ಕಲಾಪದ ವೇಳೆಯಲ್ಲಿ ತಾವು ಹಿಂದೂ ಅಲ್ಲವೇ ಅಲ್ಲ ಎಂದು ಘಂಟಾಘೋಷವಾಗಿ ಹೇಳಿದವರು ಇವತ್ತು ಅದೇ ಹಿಂದೂ ಪೋಷಾಕು ತೊಟ್ಟು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿದ್ದು ಕ್ಷೇತ್ರದ ಜನರಿಗೆ ಅಚ್ಚರಿಗೆ ಕಾರಣವಾಗಿದೆ. ಧಾರ್ಮಿಕ ಆಚರಣೆ ಅವರವರ ವೈಯಕ್ತಿಕ ನಂಬಿಕೆ, ಆಚರಣೆಯಷ್ಟೇ. ಜನಸಾಮಾನ್ಯರ ಧಾರ್ಮಿಕ ನಂಬಿಕೆ, ಆಚಾರಗಳ ವಿಷಯದಲ್ಲಿ ಇವನ್ನೆಲ್ಲ ಏಕೆ ಮಾಡ್ತೀರಿ ಎನ್ನುವ ಶಾಸಕರು ಈಗ ತಾವೇ ಒಂದು ಕಡೆ ಹಿಂದೂ ನಾನು ಅಲ್ಲ ಎನ್ನುತ್ತಲೇ ದೇವಸ್ಥಾನಗಳಿಗೆ ಮೊರೆ ಹೋಗುತ್ತಿರುವುದು ದ್ವಂದ್ವದ ನಿಲುವು ಅಲ್ಲವೇ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯ ವಿಷಯವಾಗಿದೆ. ನಾನು ಹಿಂದೂ ಅಲ್ಲ ಎಂದು ವಿಧಾನಸಭಾ ಅಧಿವೇಶನದಲ್ಲಿ ಭಾಷಣ ಮಾಡಿದ್ದ ಶಾಸಕ, ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಯಾತ್ರಿ ನಿವಾಸದ ಆಡಿಗಲ್ಲು ಸಮಾರಂಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತನ ಗೆಟಪ್ನಲ್ಲಿ ಕಾಣಿಸಿಕೊಂಡು ಅಚ್ಚರಿಗೆ ಕಾರಣರಾಗಿದ್ದಾರೆ. ಮೊನ್ನೆಯ ಯುಗಾದಿ ದಿನದಂದು ಆಂಧ್ರಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಹಿಂದೂ ಪೋಷಾಕು ತೊಟ್ಟು ಶಾಸಕ ರಾಯರೆಡ್ಡಿ ಗಮನ ಸೆಳೆದಿದ್ದು, ಸದನದಲ್ಲಿ ಹೇಳಿದಂತೆ ನಾನು ಹಿಂದೂ ಅಲ್ಲ ಎಂಬ ಹೇಳಿಕೆಗೆ ತದ್ವಿರುದ್ಧ ಎನ್ನುವಂತಿದೆ. ಯಲಬುರ್ಗಾ ಕ್ಷೇತ್ರದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಹಲವಾರು ಸಲ ತಮಗೆ ದೇವರು, ಗುಡಿ, ಗುಂಡಾರಗಳ ಬಗ್ಗೆ ಆಸಕ್ತಿ ಕಡಿಮೆ, ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇಟ್ಟುಕೊಂಡುವವರು ಎಂದು ಧಾರ್ಮಿಕ ನಂಬಿಕೆ ಬಗ್ಗೆ ರಾಯರೆಡ್ಡಿ ಅಷ್ಟಾಗಿ ಹೇಳಿಕೊಂಡವರಲ್ಲ. ದೇವರು ಏನಾದರೂ ಜಾತ್ರೆ ಮಾಡು ಎಂದು ಹೇಳಿದ್ದಾನೆಯೇ ಎಂದು ಕಾರ್ಯಕರ್ತರನ್ನ ಪ್ರಶ್ನಿಸಿದ್ದೂ ಉಂಟು. ಇತ್ತೀಚಿನ ಅಧಿವೇಶನದ ಕಲಾಪದ ವೇಳೆಯಲ್ಲಿ ತಾವು ಹಿಂದೂ ಅಲ್ಲವೇ ಅಲ್ಲ ಎಂದು ಘಂಟಾಘೋಷವಾಗಿ ಹೇಳಿದವರು ಇವತ್ತು ಅದೇ ಹಿಂದೂ ಪೋಷಾಕು ತೊಟ್ಟು ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಿದ್ದು ಕ್ಷೇತ್ರದ ಜನರಿಗೆ ಅಚ್ಚರಿಗೆ ಕಾರಣವಾಗಿದೆ. ಧಾರ್ಮಿಕ ಆಚರಣೆ ಅವರವರ ವೈಯಕ್ತಿಕ ನಂಬಿಕೆ, ಆಚರಣೆಯಷ್ಟೇ. ಜನಸಾಮಾನ್ಯರ ಧಾರ್ಮಿಕ ನಂಬಿಕೆ, ಆಚಾರಗಳ ವಿಷಯದಲ್ಲಿ ಇವನ್ನೆಲ್ಲ ಏಕೆ ಮಾಡ್ತೀರಿ ಎನ್ನುವ ಶಾಸಕರು ಈಗ ತಾವೇ ಒಂದು ಕಡೆ ಹಿಂದೂ ನಾನು ಅಲ್ಲ ಎನ್ನುತ್ತಲೇ ದೇವಸ್ಥಾನಗಳಿಗೆ ಮೊರೆ ಹೋಗುತ್ತಿರುವುದು ದ್ವಂದ್ವದ ನಿಲುವು ಅಲ್ಲವೇ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯ ವಿಷಯವಾಗಿದೆ.